ಸಮಸ್ತ ಜನತೆಗೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಿರಣ್ ಸೋಮಣ್ಣನವರ ಹುಡುಗ ಸೈಯದ್ ಅಜು ಮಾಡುವ ನಮಸ್ಕಾರಗಳು. ಒಂದು ವಿಡಿಯೋ ಹಾಕ್ತೀನಿ ತಾಯಿ ಬಗ್ಗೆ. ಆ ವಿಡಿಯೋನ ಒಂದು 10 ಸೆಕೆಂಡ್ ನೋಡ್ಕೊಂಡ್ ಬನ್ನಿ, ಆಮೇಲೆ ನಾನು ಮಾತಾಡ್ತೀನಿ. ನಮ್ಮ ಪ್ರೀತಿಗೂ ತಾಯಿ ಪ್ರೀತಿಗೂ ಇರೋ ವ್ಯತ್ಯಾಸ ನೋಡಿ. ನಮ್ಮ ಪ್ರೀತಿ ಶಾಶ್ವತ ಅಲ್ಲ, ಆದರೆ ತಾಯಿ ಪ್ರೀತಿ ಮಾತ್ರ ಶಾಶ್ವತ. ನಾವು ಎಂಥದೇ ಪರಿಸ್ಥಿತಿಯಲ್ಲಿ, ಎಂಥದೇ ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ, ನಾವು ಎಷ್ಟೇ ದೊಡ್ಡವರಾಗಿದ್ರು ಕೂಡ ತಾಯಿಗೆ ನಾವು ಮಕ್ಕಳೇ. ನಮಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ನಾವು ಹಾಸಿಗೆ ಮೇಲೆ ಮಲಗಿರೋ ಸಮಯದಲ್ಲಿ, ನಮಗೆ ವಾಶ್ರೂಮ್ಗೆ ಹೋಗೋ ಕೂಡ ಪ್ರಾಬ್ಲಮ್ ಆಗೋ ಸಂದರ್ಭದಲ್ಲಿ ಒಂದು ಚೂರು ಅಸಹ್ಯ ಪಡದೆ, ಒಂದು ಚೂರು ಮುಜುಗರ ಪಡದೆ ಆ ತಾಯಿ ನಮ್ಮ ಸೇವೆ ಮಾಡ್ತಾಳೆ. ಆದರೆ ನಾವು ತಂದೆ ತಾಯಿ ವಯಸ್ಸಾದ್ಮೇಲೆ ಅವರಿಗೆ ಜ್ಞಾಪಕ ಶಕ್ತಿ ಇರೋದಿಲ್ಲ, ಅವ್ರ ಹಾಸಿಗೆ ಮೇಲೆ ಇರ್ತಾರೆ, ಎದ್ದೋಳೋ ಅಂಥ ಪರಿಸ್ಥಿತಿನೂ ಇರಲ್ಲ. ಆ ಟೈಮಲ್ಲಿ ನಾವು ಅವ್ರಿಗೇನು ಮಾಡ್ತೀರಂದರೆ ಅವ್ರ ಮೇಲೆ ಅಸಹ್ಯ ಪಡೋದು, ಅನಾಥಾಶ್ರಮಗಳಲ್ಲಿ ತೊಗೊಂಡೋಗಿ ಬಿಡೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಮತ್ತು ರೋಡ್ಗಳಲ್ಲಿ ಬಿಡೋದು, ಈ ಥರ ಕೆಲಸಗಳು ನಾವು ಮಾಡ್ತಾ ಇರ್ತೀವಿ. ಇದೇ ತಂದೆ ತಾಯಿ ನಮಗೆ, ನಾವು ಆ ಸಮಯದಲ್ಲಿ ನಾವು ಈ ಥರ ಏನಾದರೂ ಮಾಡಿದಾಗ ಅವ್ರ ಮೇಲೆ ನಮ್ಮ ಮೇಲೆ ಅಸಹ್ಯ ಪಟ್ಕೊಂಡು ಚೈಲ್ಡ್ ಕೇರ್ನಲ್ಲಿ ಅಥವಾ ರೋಡ್ಗಳಲ್ಲಿ ನಮ್ಮನ್ನು ಬಿಟ್ಟು ಬಂದಿದ್ದಿದ್ರೆ ಇವತ್ತು ಪ್ರಪಂಚದಲ್ಲಿ ಅನಾಥರೆಂಬ ಕೂಗು ಇರ್ತಾಯಿತ್ತು. ಅದಕ್ಕೆ ಹೇಳೋದು, ದೇವರಿಗೂ ಕೈ ಮುಗಿಯೋದು ಒಂದೇ, ಆ ತಾಯಿಗೂ ಕೈ ಮುಗಿಯೋದು ಒಂದೇ. ದೇವರು ಹುಟ್ಟಬೇಕಂದ್ರೂ ಕೂಡ ಆ ತಾಯಿ ಹೊಟ್ಟೆಯಲ್ಲೇ ಹುಟ್ಟಬೇಕು. ಎಷ್ಟೇ ಜನ್ಮ ಬಂದರೂ ತಾಯಿ ಋಣ ತೀರ್ಸೋಕ್ಕಾಗೋದಿಲ್ಲ. ವಯಸ್ಸಾದ ತಂದೆ ತಾಯಿನ ನಮ್ಮ ಮಕ್ಕಳಂತೆ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನನ್ನ ಫೇಸ್ಬುಕ್, ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.